ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಜಲಪಾತಗಳು ಎಲ್ಲರನ್ನೂ ಆಕರ್ಷಿಸುತ್ತವೆ. ಬೋರ್ಗರೆವ ನೀರು, ಆ ಸುಂದರ ವಾತಾವರಣ ಎಲ್ಲರನ್ನೂ ಪುಳಕಿತಗೊಳಿಸುತ್ತವೆ. ಜಲಪಾತದ ಕೆಳಗೆ ನಿಂತಾಗ ಯಾವುದೇ ಭೇದ ಭಾವವಿಲ್ಲದೆ ಜಲಪಾತದ ನೀರು ಮೈ ಮೇಲೆ ಬೀಳುತ್ತದೆ. ಆದರೆ ಭಾರತದ ಉತ್ತರಾಖಂಡದಲ್ಲಿರುವ ಈ ಜಲಪಾತದ ನೀರು ಮಾತ್ರ ಪಾಪಿಗಳ ಮೇಲೆ ಒಂದು ಹನಿ ಕೂಡ ಬೀಳುವುದಿಲ್ಲವಂತೆ. ಇದು ಅಚ್ಚರಿಯಾದರೂ ಸತ್ಯ. ಭಾರತದ ನಿಗೂಢ ಜಲಪಾತ ಎಂದೇ ಕರೆಯಲಾಗುವ ಈ ಜಲಪಾತದ ಹೆಸರು ವಸುಂಧರ ಜಲಪಾತ. ಇದು ಉತ್ತರಾಖಂಡ ರಾಜ್ಯದ ಬದರಿನಾಥ ಧಾಮದ ಅಲಕನಂದ ನದಿಯ ಮೇಲಿದೆ. ಈ ಸುಂದರ ಮನಮೋಹಕವಾದ ವಸುಂಧರ ಜಲಪಾತವು ಅನೇಕ ಜಲಪಾತಗಳಂತೆ ಬೆಟ್ಟಗಳಿಂದ ತುಮ್ಮಿಕ್ಕುತ್ತದೆ. ಆದರೆ ಅದರ ನೀರು ಪಾಪರಹಿತ ಜನರ ಮೇಲೆ ಮಾತ್ರ ಬೀಳುತ್ತದೆ. ಈ ಪವಿತ್ರ ನೀರು ಪಾಪಿಗಳ ದೇಹವನ್ನು ಮುಟ್ಟುವುದಿಲ್ಲ ಎಂದು ಹೇಳಲಾಗುತ್ತದೆ. ವಾಸ್ತವವಾಗಿ ಈ ಪವಿತ್ರ ಜಲಪಾತದ ಬಗ್ಗೆ ಕೆಲವೇ ಜನರಿಗೆ ತಿಳಿದಿದೆ. ಇದು ಸುಮಾರು 400 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತದೆ. ಅನೇಕ ರಹಸ್ಯಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ಈ ಜಲಪಾತವು ಅತ್ಯಂತ ಆಕರ್ಷಕವಾದ ಸ್ಥಳದ ನಡುವೆ ನೆಲೆಸಿದೆ. ಇಲ್ಲಿಗೆ ಬರುವ ಜನರು ಧ್ಯಾನ, ಆಳವಾದ ವಿಶ್ರಾಂತಿ ಪಡೆಯಲು, ಅಸಾಧಾರಣ ದೃಶ್ಯವನ್ನು ಆನಂದಿಸಲು ಬರುತ್ತಾರೆ. ಪ್ರವಾಸಿಗರು ಈ ಅದ್ಭುತ ಸ್ಥಳಕ್ಕೆ ಕಾಲಿಟ್ಟರೆ ಸಾಕು ತಮ್ಮ ದಣಿವನ್ನು ಮರೆತು ಬಿಡುತ್ತಾರೆ. ಜನರು ಜಲಪಾತದ ಕೆಳಗಿನಿಂದ ಹಾದು ಹೋದರೆ ಜಲಪಾತದ ನೀರು ಪಾಪಿಗಳ ದೇಹದ ಮೇಲೆ ಬೀಳುವುದಿಲ್ಲ. ವಸುಂಧರಾ ಜಲಪಾತದ ಪುರಾಣವು ಮಹಾಭಾರತ ಕಾಲದ ಜೊತೆ ಸಂಬಂಧ ಹೊಂದಿದೆ. ಅದೇನೆಂದರೆ, ಪಂಚ ಪಾಂಡವರು ಈ ಮಾರ್ಗವಾಗಿ ಹೋಗುವಾಗ ಪಾಂಡವರ ಸಹೋದರ ಸಹದೇವ ಈ ಸ್ಥಳದಲ್ಲಿ ನಿಧನರಾದರು ಎಂದು ಹೇಳಲಾಗುತ್ತದೆ. ಈ ಪವಿತ್ರ ನೀರು ಯಾರ ದೇಹದ ಮೇಲೆ ಬೀಳುತ್ತದೆಯೋ ಆ ವ್ಯಕ್ತಿಯನ್ನು ಪುಣ್ಯಾತ್ಮ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಸ್ಥಳಕ್ಕೆ ಬರುವವರು ತಮ್ಮ ಪಾಪ ಪುಣ್ಯದ ಬಗ್ಗೆ ಪರೀಕ್ಷಿಸಿಕೊಳ್ಳುತ್ತಾರೆ. ಇದು ಯಾರ ಮೇಲೆ ಬೀಳುತ್ತದೆಯೋ ಅವನು ಮೋಕ್ಷಕ್ಕೆ ಅರ್ಹನೆಂದು ನಂಬಲಾಗಿದೆ. ಉತ್ತರಾಖಂಡವು ಹಲವು ಜಲಪಾತಗಳಿಂದ ಆವೃತವಾಗಿದೆ. ಜಲಪಾತದ ಹತ್ತಿರದ ಪರ್ವತಗಳೆಂದರೆ ಚೌಕಂಬ, ನೀಲಕಂಠ ಮತ್ತು ಬಾಲಕುಂಗಳಾಗಿವೆ. ಜಲಪಾತದ ನೀರು ಮಕರಂದದಂತಹ ಪರಿಮಳವನ್ನು ಹೊಂದಿರುತ್ತದೆ, ಏಕೆಂದರೆ ಅದರ ನೀರು ಆಯುರ್ವೇದ ಗಿಡಮೂಲಿಕೆಗಳಿಂದ ಸಮೃದ್ಧವಾಗಿದೆ. ಅದರ ನೀರು ಬೀಳುವ ವ್ಯಕ್ತಿಯು ಆರೋಗ್ಯವಂತನಾಗುತ್ತಾನೆ. ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲು ಹಿಂದೂಗಳು ತಮ್ಮ ಮನೆಗಳಿಗೆ ಈ ಪವಿತ್ರ ನೀರನ್ನು ತೆಗೆದುಕೊಂಡು ಹೋಗುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋದ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ವಂದೇ ಮಾತರಂ.